ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ರಾಜಕಾರಣದಲ್ಲಿ ಡಿನ್ನರ್ ಮೀಟಿಂಗ್ ಇದು ಹಲವು ಸಂದರ್ಭಗಳಲ್ಲಿ ಹಲವು ರೀತಿಯ ಸಂದೇಶಗಳನ್ನು ಕೊಡ್ತಾ ಇರುತ್ತೆ. ಯಾವುದೇ ರಾಜಕೀಯ ಪಕ್ಷದಲ್ಲಿ ಭಿನ್ನ ಗುಂಪುಗಳು ಸೃಷ್ಟಿಯಾದಾಗ ಇಂತಹ ಡಿನ್ನರ್ ಮೀಟಿಂಗ್ಗಳು ನಡೀತವೆ. ಸೊ ಈ ಡಿನ್ನರ್ ಮೀಟಿಂಗ್ಗಳ ಉದ್ದೇಶ ಏನು? ಅದು ಬಹುಮಟ್ಟಿಗೆ ತಮ್ಮ ಶಕ್ತಿ ಏನಿದೆಯಲ್ಲ ಅದನ್ನು ವೃದ್ಧಿಸಿಕೊಳ್ಳುವುದು ನಂಬರ್ 1. ಸೆಕೆಂಡ್, ತಮ್ಮ ವಿರೋಧಿಗಳಿಗೆ ಸಂದೇಶವನ್ನು ಕೊಡೋದು, ಪಕ್ಷದ ಒಳಗಡೆ ಇರುವ ವಿರೋಧಿಗಳಿಗೆ. ನಂಬರ್ 3, ಪಕ್ಷದ ಹೈಕಮಾಂಡ್ಗೆ ಒಂದು ಸಂದೇಶವನ್ನು ಕೊಡೋದು. ಸೊ ಇಂಥದ್ದು ನಡೀತಾ ಇದೆ. ಈಗ ಕಾಂಗ್ರೆಸ್ನಲ್ಲಿ ನಡೀತಾ ಇರೋದು ಡಿನ್ನರ್ ಪಾಲಿಟಿಕ್ಸ್, ಡಿನ್ನರ್ ಮೀಟಿಂಗ್ಸ್. ಬೆಳಗಾವಿ ಅಧಿವೇಶನದ ಸಂದರ್ಭದಲ್ಲಿ ಡಿನ್ನರ್ ಮೀಟಿಂಗ್ಗಳ ಹಾವಳಿ ಸ್ವಲ್ಪ ಜಾಸ್ತಿನೇ ಆಗಿದೆ ಅನ್ನಬೇಕು. ಸಿದ್ದರಾಮಯ್ಯನ ಪರವಾಗಿದ್ದವರು ಸುಮಾರು 2 ಡಿನ್ನರ್ ಮೀಟಿಂಗ್ಗಳನ್ನ ಮಾಡಿದ್ರು. ಸೊ ಡಿನ್ನರ್ ಮೀಟಿಂಗ್ ಅವರು ಮಾಡಿದಾಗ ಅವರ ಒಟ್ಟಾರೆ ಆ ಡಿನ್ನರ್ ಮೀಟಿಂಗ್ನಲ್ಲಿ ಎಷ್ಟು ಜನ ಇದ್ದರು ಯಾರಿದ್ರು ಅಂಕಿ ಸಂಖ್ಯೆಗಳು ಹೊರಗೆ ಬಂದಿಲ್ಲ ಅಥವಾ ಹೇಳಿಲ್ಲ. ಸೊ ಈ ಫಿರೋಜ್ ಶೇಟ್ ಅವರ ಮನೆಯಲ್ಲಿ ನಡೆದ ಡಿನ್ನರ್ ಮೀಟಿಂಗ್ ಒಂದು ಕಡೆ, ಅದಾದಮೇಲೆ ಸತೀಶ್ ಜಾರಕಿಹೊಳಿಯ ಡಿನ್ನರ್ ಮೀಟಿಂಗ್ಗಳು. ಆದರೆ ಡಿ.ಕೆ. ಶಿವಕುಮಾರ್ ಅವರ ಅವರ ಮನೆಯಲ್ಲಿ ನಿನ್ನೆ ನಡೆದಂಥದ್ದು, ಅವರ ತೋಟದ ಮನೆಯಲ್ಲಿ ಈ ಒಂದು ಡಿನ್ನರ್ ಮೀಟಿಂಗ್ ಇದೆಯಲ್ಲ, ಇದು ಹಲವು ದೃಷ್ಟಿಗಳಿಂದ ಮಹತ್ವದ್ದು ಅಂತ. ಒಂದು ಮೊದಲ ಬಾರಿಗೆ ಈ ಡಿನ್ನರ್ ಮೀಟಿಂಗಿನ ಅಂಕಿ ಸಂಖ್ಯೆಗಳನ್ನು ಹೊರಗೆ ಬಿಡಲಾಗಿದೆ. ಇದು ಮೋಸ್ಟ್ ಇಂಟ್ರೆಸ್ಟಿಂಗ್ ಅಂತ. ಅಂದರೆ ಸಮ್ ಡಿಫ್ರೆಂಟ್ ಆದ ಒಂದು ಸಂದೇಶವನ್ನು ಕೊಡ್ತಾ ಇದ್ದಾರೆ. ಸೊ ಹಾಗಿದ್ರೆ ಈ ಡಿನ್ನರ್ ಮೀಟಿಂಗ್ನಲ್ಲಿ ಪಾಲ್ಗೊಂಡವರ ಸಂಖ್ಯೆ ಏನಿದೆ ಅದು ಎಷ್ಟು ಅನ್ನೋದು. ಸೊ ಕೆಲವು ಪತ್ರಿಕೆಗಳ ಪ್ರಕಾರ, ಪ್ರಿಂಟ್ ಏನಿದೆ ಮಾಧ್ಯಮದ ಪ್ರಕಾರ 25ರಿಂದ 30 ಅಂತ ಹೇಳಲಾಗ್ತಾ ಇದೆ. ಶಾಸಕರ ಸಂಖ್ಯೆ 25 ಅಂತ ಕನ್ನಡದ ಒಂದು ಪ್ರಮುಖ ದಿನಪತ್ರಿಕೆ ಅದನ್ನು ವರದಿ ಮಾಡುತ್ತೆ. ಸೊ ಕೆಲವು ವಾಹಿನಿಗಳ ಪ್ರಕಾರ 40ರವರೆಗೆ ಅಂತ ಹೇಳಲಾಗ್ತಾ ಇದೆ. ಶಾಸಕರ 40ರವರೆಗೆ ಅಂತ. 40ರವರೆಗೆ ಶಾಸಕರು ಅಂದರೆ ಅದರಲ್ಲಿ ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಸದಸ್ಯರುಗಳು ಸೇರಿದ್ದಾರಾ ಅನ್ನೋದು ಕೆಲವು ಹೆಸರುಗಳು ಕೂಡ ಪ್ರಕಟ ಆಗಿವೆ. ವಾಹಿನಿಯೊಂದು ಅವರ ಫೋಟೋ ಹಾಕಿ ಅವರ ಹೆಸರುಗಳನ್ನು ಹೇಳ್ತಾ ಇದೆ. ಸೊ ಆ ಹೆಸರುಗಳಲ್ಲಿ ಸಂಪೂರ್ಣ 40 ಜನರ ಹೆಸರಿಲ್ಲ. ಅದರಲ್ಲಿರಬಹುದಾದ್ದು ಒಂದು 5ರಿಂದ 10 ಜನರ ಹೆಸರನ್ನು ಮಾತ್ರ ಆ ವಾಹಿನಿ ತೋರಿಸ್ತಾ ಇದೆ. ಅಂದರೆ ಈ ಸಂಖ್ಯಾಬಲದ ರಾಜಕಾರಣ ಏನಿದೆ ಅದು ಪ್ರಾರಂಭ ಆಯಿತು. ಹಾಗೆ ನೋಡಿದರೆ ಅದು ಎಂದೋ ಪ್ರಾರಂಭ ಆಗಿದೆ. ಸೊ ಎಂದಿನಿಂದಲೂ ಕೂಡ ಈ ಸಂಖ್ಯಾಬಲದ ಬಗ್ಗೆ ಡಿ.ಕೆ. ಶಿವಕುಮಾರ್ ಅವರಿಗೆ ಶಾಸಕಾಂಗ ಪಕ್ಷದಲ್ಲಿ ಎಷ್ಟು ಸದಸ್ಯರ ಬೆಂಬಲ ಇರಬಹುದು, ಸಿದ್ದರಾಮಯ್ಯ, ಈ ಚರ್ಚೆ ನಡೀತಾ ಇದೆ. ಆದ್ದರಿಂದ ಭಾಳಷ್ಟು ಜನ ಡಿ.ಕೆ. ಶಿವಕುಮಾರ್ ಅವರ ಬೆಂಬಲ ಏನಿದೆ ಅದನ್ನ 40ರವರೆಗೆ ಅಂತ ಹೇಳಲಾಗ್ತಾ ಇತ್ತು. 40ರ ಒಳಗಡೆ ಇರಬೇಕು. ಯಾಕಂದರೆ 33 ಜನ ಸುಮಾರು 30ಕ್ಕೂ ಹೆಚ್ಚು ಹೊಸ ಶಾಸಕರಿದ್ದಾರೆ. ಬಹುತೇಕ ಹೊಸ ಶಾಸಕರೆಲ್ಲ ಡಿ.ಕೆ. ಶಿವಕುಮಾರ್ ಅವರ ಬೆಂಬಲಿಗರು. ಯಾಕೆಂದರೆ ಡಿ.ಕೆ. ಶಿವಕುಮಾರ್ ಅವರಿಗೆ ಟಿಕೆಟನ್ನು ಕೊಡಿಸಿದ್ದಾರೆ, ಗೆಲ್ಲಿಸಿ ತರಿಸಿದ್ದಾರೆ, ಬೆಂಬಲ. ಆದರೆ ಸೀನಿಯರ್ಸ್ ಯಾರು, ಅವರು ಯಾರ ಕಡೆ ಇದ್ದಾರೆ ಭಾಳ ಮುಖ್ಯ. ನಿನ್ನೆ ಈ ಸಭೆಯಲ್ಲಿ 2-3 ಜನರ ಹೆಸರು ಮಾತ್ರ ಕೇಳಿ ಬರ್ತಾ ಇದೆ. ಡಿ.ಕೆ. ಶಿವಕುಮಾರ್ ಅವರ ಡಿನ್ನರ್ ಮೀಟಿಂಗ್ನಲ್ಲಿ ಪಾಲ್ಗೊಂಡವರು ಕೆ.ಎಚ್. ಮುನಿಯಪ್ಪನವರು ಒಂದು ಹೆಸರು. ಸೊ 2ನೇ ಹೆಸರು ಅಂದರೆ ಉತ್ತರ ಕನ್ನಡದಿಂದ ಸಚಿವರಾಗಿರೋ ಮಂಕಾಳು ವೈದ್ಯ ಅವ್ರ ಹೆಸರು ಕೇಳ್ತಾ ಇದೆ ಮಂತ್ರಿ. ನಂತರ ಉನ್ನತ ಶಿಕ್ಷಣ ಸಚಿವರು ಸುಧಾಕರ್ ಅವರ ಹೆಸರು ಕೇಳಿ ಬರ್ತಾ ಇದೆ. ಐ ಡೋಂಟ್ ನೋ ಹೌ ಮಚ್ ಇದ್ದಾರೆ ಅಂತ ಕೆಲವು ವಾಹಿನಿಗಳಲ್ಲಿದೆ. ಅಂದರೆ ಒಂದು 2-3 ಜನ ಸಚಿವರ ಹೆಸರುಗಳು ಮಾತ್ರ ಇದೆ. ಡಿ.ಕೆ. ಅವರಿಗೆ ಆಪ್ತರಾಗಿರುವಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಹೆಸರಿಲ್ಲ ಅದರಲ್ಲಿ. ಆದರೆ ಅವರ ಸಹೋದರ ಈ ಪಾರ್ಟಿಯಲ್ಲಿ ಪಾಲ್ಗೊಂಡಿದ್ದರು ಅಂತ ಹೇಳಲಾಗ್ತಾ ಇದೆ. ಇದು ಉಳಿದಂತೆ ಕೆಲವು ಶಾಸಕರ ಹೆಸರಲ್ಲಿ ಅದರಲ್ಲಿ ಆಶ್ಚರ್ಯ ಅಥವಾ ಅಚ್ಚರಿ ಪಡುವಂಥದ್ದು ಯಾರೂ ಇಲ್ಲ. ರಾಮನಗರದ ಶಾಸಕರು ಅವರ ಮೊದಲಿಂದಲೂ ಡಿ.ಕೆ. ಅವ್ರ ಜೊತೆಗಿದ್ದಾರೆ. ಹಾಗೆಯೇ ಬಾಲಕೃಷ್ಣ ಅವರು ಅವರು ಡಿ.ಕೆ. ಅವರ ಜೊತೆಗೆ ಇರುವಂಥವರು. ಸೊ ಹೀಗೆ ಕೆಲವು ಹೆಸರುಗಳಿವೆ. ಅದರ ಅಚ್ಚರಿಯ ಹೆಸರುಗಳು ಇದರಲ್ಲಿ ಇಲ್ಲ ಅನ್ನೋದು ಒಂದು. ಹಾಗಿದ್ದರೆ ಈ ಅಂಕಿ ಸಂಖ್ಯೆಗಳನ್ನು ಯಾಕೆ ಹೊರಗೆ ಬೀಳಲಾಯಿತು? ಒಂದು ಭಾಳ ಸ್ಪಷ್ಟವಾದ ರಾಜಕೀಯ ವರದಿಗಾರರಿಗೆ ಗೊತ್ತಿರುತ್ತೆ. ಅದು ಏನು ಅಂತಂದರೆ, ಎಲ್ಲ ಈ ಸುದ್ದಿಯನ್ನು ಯಾರು ತಲುಪಿಸೋಕೆ ಇದು ಮಾಡ್ತಾರೆ ಅವರು ಮೋರ್ ಇಂಟೆಲಿಜೆಂಟ್ ಆಗಿರ್ತಾರೆ ಅಂತ. ಅವರು ಯಾವ ಸುದ್ದಿಯನ್ನು ಬಿಡಬೇಕು, ಅದರ ಪರಿಣಾಮ ಏನು ಅಂತ ಆಲೋಚನೆ ಮಾಡಿ ಬಿಟ್ಟಿರ್ತಾರೆ. ಸೊ ಅದರಿಂದ
ಈ ಸಿದ್ದರಾಮಯ್ಯನವರ ಪರವಾಗಿ ನಡೆದ ಡಿನ್ನರ್ ಮೀಟಿಂಗ್ಗಳಲ್ಲಿ ಎಷ್ಟು ಜನ ಶಾಸಕರು ಪಾಲ್ಗೊಂಡಿದ್ದರು ಅನ್ನುವ ಅಂಕಿಅಂಶವನ್ನು ಬಿಡುಗಡೆ ಮಾಡಿಲ್ಲ. ಡಿ ಕೆ ಶಿವಕುಮಾರ್ ಅವರ ನಿನ್ನೆ ಡಿನ್ನರ್ ಮೀಟಿಂಗ್ನಲ್ಲಿ ಈ ಒಂದು ಅಂಕಿಅಂಶಗಳನ್ನು ಬಿಡುಗಡೆ ಮಾಡಲಾಗಿದೆ. ಸೊ ಇದನ್ನು ಅಂದರೆ ತಮ್ಮ ಸ್ಟ್ರೆಂತ್ ಅವರು ತೋರ್ಸೋಕ್ಕೆ ಮಾಡಿದ್ರು ಕೂಡ ಈಗ 142 ಜನ ಶಾಸಕರಿರುವಂಥ ವಿಧಾನಸಭೆಯ ಕಾಂಗ್ರೆಸ್ ಬೆಂಬಲ ಇರುವಂಥ ಸಂದರ್ಭದಲ್ಲಿ ಅದರಲ್ಲಿ 40 ಜನ ಡಿ ಕೆ ಅವರ ಜೊತೆಗಿದ್ದಾರೆ ಅಂದರೆ ಉಳಿದ 100 ಜನ ದೇರ್ ವಿತ್ ಸಿದ್ದರಾಮಯ್ಯ ಅನ್ನೋ ಸಂದೇಶ ಕೂಡ ಹೋಗುತ್ತೆ ಅಲ್ವಾ. ಅದರ ಜೊತೆಗೆ ತಮ್ಮ ಬೆಂಬಲವನ್ನು ಹೆಚ್ಚಿಸಿಕೊಳ್ಳುವ ಯತ್ನವನ್ನು ಕೂಡ ಡಿ ಕೆ ಸ್ಟಾರ್ಟ್ ಮಾಡಿರ್ಬೋದು ಡಿ ಕೆ ಕಡೆಯಿಂದ. ಆದರೆ ಅದ್ರ ಜೊತೆಗೆ ಇನ್ನೊಂದು ಚರ್ಚೆ ಇವತ್ತು ನಡೀತಾ ಇರೋದೇನು ಅಂತಂದರೆ ಸೊ ಯತೀಂದ್ರ ಸಿದ್ದರಾಮಯ್ಯನವರ ಹೇಳಿಕೆ ಅಂತ ಅವರು ರಿಪೀಟೆಡ್ ಆಗಿ ಹೇಳ್ತಿದ್ದಾರೆ 5 ವರ್ಷ ನಮ್ಮ ತಂದೆಯವರೇ ಮುಖ್ಯಮಂತ್ರಿ ಆಗಿರ್ತಾರೆ ಅಂತ. ಸೊ ಇದು ನಾನು ಮೊದಲನೇ ಸಲ ಅಂದಾಗ ಅಂದ್ಕೊಂಡಿದ್ದು ಇದು ಆಕ್ಸಿಡೆಂಟಲ್ ಹೇಳಿಕೆ ಅಂತ ಅಂದ್ಕೊಂಡಿದ್ದೆ. ನಾನು ಅದನ್ನ ಹಾಗೆ ವಿಶ್ಲೇಷಣೆ ಮಾಡಿದ್ದೆ. ಏನೋ ಅಂದರೆ ಚಾನಲ್ ಅವ್ರು ಬಂದರು, ಊಟ ಹಿಡಿದ್ರು, ಏನೋ ರಿಯಾಕ್ಟ್ ಮಾಡಿರ್ತಾರೆ ಮೂಮೆಂಟಿಗೆ, ಅವರೇ ಕರೆದು ಅನೌನ್ಸ್ ಮಾಡಿದ್ದಲ್ಲ. ಇವೆರಡರ ನಡುವೆ ವ್ಯತ್ಯಾಸ ಇದೆ. ಅಂದರೆ ಒಬ್ಬ ರಾಜಕಾರಣಿ ಪತ್ರಿಕಾಗೋಷ್ಠಿ ಕರೆದು ಅನೌನ್ಸ್ ಮಾಡೋದಕ್ಕೂ ಯಾರೋ ಇವತ್ತಿನ ಟಿ ವಿ ಮಾಧ್ಯಮದ ಯುಗದಲ್ಲಿ ಯಾರೋ ಬಂದು ಊಟ ಹಿಡಿದಾಗ ಹೇಳೋದಕ್ಕೂ ವ್ಯತ್ಯಾಸ ಇದೆ ಅಂತ ನಾನು ಅಂದ್ಕೊಂಡಿದ್ದೆ. ಆದರೆ ಈ ಕೂತು ನೋಡಿದರೆ ಯತೀಂದ್ರ ಅವರು ಈ ನೀಡುವ ಹೇಳಿಕೆ ಇದೆಯಲ್ಲ, ಅದು ಎಲ್ಲ ಪ್ಲ್ಯಾಂಡ್ ಆದ ಹೇಳಿಕೆ ಅಂತ ಅನ್ಸೋಕ್ಕೆ ಪ್ರಾರಂಭ ಆಗಿದೆ. ಯಾಕೆಂದರೆ ಈ ಹೇಳಿಕೆ ನೀಡಿದ ಮೇಲೆ ಸಿದ್ದರಾಮಯ್ಯನವರು ಯತೀಂದ್ರ ಅವರನ್ನ ಕರೆದು ದಟ್ಟ ಪ್ರತ್ಯೇಕವಾಗಿ ಜೊತೆಗೆ ತಮ್ಮ ಆಪ್ತ ಸಚಿವರ ಜೊತೆಗೆ ಈ ಬಗ್ಗೆ ಚರ್ಚೆ ಮಾಡಿ ಸೂಚನೆ ನೀಡಿದರೆ ಅಂತ ಹೇಳಲಾಗ್ತಾ ಇದೆ. ಅನಗತ್ಯ ಹೇಳಿಕೆ ನೀಡಬಾರ್ದು ಅಂತ. ಹಾಗೆ ಸಿದ್ದರಾಮಯ್ಯನವರು ಸೂಚನೆ ನೀಡಿದ್ದಾರೆ ಅಂತ ಹೇಳಲಾಗಿದ್ದರೂ ಕೂಡ ಮತ್ತೆ ರಿಪೀಟೆಡ್ಲಿ ಯಾಕೆ ಯತೀಂದ್ರ ಹೇಳಿಕೆ ನೀಡ್ತಿದ್ದಾರೆ? ಇದು ಒಂದು ಸ್ಟ್ರಾಟಜಿಯ ಭಾಗವ ಅನ್ನೋ ಪ್ರಶ್ನೆ ಬರುತ್ತೆ. ಒಂದು ಇದನ್ನು ನಾವು ವಿಶ್ಲೇಷಣೆ ಮಾಡುವಾಗ ಒಂದು ಸಿದ್ದರಾಮಯ್ಯನವರು ಹೇಳಿದ ಮೇಲೂ ಯತೀಂದ್ರ ಹೇಳಿಕೆ ಕೊಡ್ತಾರೆ ಅಂದರೆ ಸಿದ್ದರಾಮಯ್ಯನವರ ಮಾತನ್ನು ಯತೀಂದ್ರ ಕೇಳ್ತಿಲ್ವಾ? ಮೊದಲನೇ ಪ್ರಶ್ನೆ ಕೇಳಲೇಬೇಕಲ್ವ? ಅಥವಾ ಸಿದ್ದರಾಮಯ್ಯ ಮಾತಾಡ್ದಂಗೆ ಮಾಡಿಬಿಟ್ಟು ನೀನು ಹೇಳಿಕೆ ಕೊಡ್ತಾ ಇರು ಅಂತ ಹೇಳಿದ್ರ ಅಂತ. ಐ ಡೋಂಟ್ ಬಿಲೀವ್ ದ್ಯಾಟ್. ಸಿದ್ದರಾಮಯ್ಯ ಆ ರೀತಿ ರಾಜಕಾರಣಿ ಅಲ್ಲ ಅಂತ. ಅಂದರೆ ಸಿದ್ದರಾಮಯ್ಯ ಸೂಚನೆ ಕೊಟ್ಟರೂ ಕೂಡ ಯತೀಂದ್ರ ಸೂಚನೆಯನ್ನು ಪಾಲಿಸದಿರುವ ಚಾನ್ಸಸ್ ಇದೆ. ಈ ರಾಜಕಾರಣಿಗಳಲ್ಲಿ ಭಾಳ ಕಷ್ಟ ಏನು ಗೊತ್ತಾ ನಿಮಗೆ? ಬಹುತೇಕ ರಾಜಕಾರಣಿಗಳು ನೋಡಿ, ಸೊ ಅವರನ್ನು ಒಂದು ಇದರ ನಂತರ ಅಧಿಕಾರ ಬಂದ ಮೇಲೆ ಅವರ ಕುಟುಂಬದವರು ಅವರು ನಿಯಂತ್ರಿಸ್ತಾ ಹೋಗ್ತಾರೆ. ಹೆಂಡತಿ ಮಕ್ಕಳು ನಿಯಂತ್ರಣ ಪ್ರಾರಂಭ. ನಾನು ಕರ್ನಾಟಕದ ಹಲವು ರಾಜಕಾರಣಿಗಳು ನೋಡಿದ್ದೀನಿ. ಕೊನೆಯ ಹಂತದಲ್ಲಿ ಅವರು ಅನುಭವಿಸಿದ್ದಿದೆಯಲ್ಲ ಅದು ಭಾಳ. ಫಾರ್ ಎಕ್ಸಾಂಪಲ್ ಅದು ಅರಸು ಕಾಲದಿಂದನೂ ಬಂತು. ಸೊ ಮನೆಯವರ ನಿಯಂತ್ರಣ ಇದೆಯಲ್ಲ, ಆ ಮನೆಯವರ ನಿಯಂತ್ರಣಕ್ಕೆ ಸಿಕ್ಕಾಕೊಂಡು ಒದ್ದಾಡಿದ ಹಲವು ರಾಜಕಾರಣಿ ನೋಡಿದ್ದೀನಿ. ಅವ್ರು ಅಂಥವ್ರ ಹೆಸರು ಹೇಳಕ್ಕೆ ಹೋಗಲ್ಲ. ಭಾಳಷ್ಟು ಜನ ಅಯ್ಯೋ ಬಿಡ್ರಿ ಸಾಕು ಮಾರ ನಮ್ಮ ಮನೆಯವ್ರ ಕಾಟ ತಡೆಯೋಕ್ಕಾಗಲ್ಲ ಈ ರೀತಿ ಹೇಳುವ ಮಾತುಗಳನ್ನು ಕೂಡ ನಾನು ಕೇಳಿಸ್ಕೊಂಡಿದ್ದೀನಿ. ಆದರೆ ಈಗಿನ ಇದನ್ನು ನೋಡಿದರೆ ಹಾಗಿದ್ದರೆ ಯತೀಂದ್ರ ಸಿದ್ದರಾಮಯ್ಯನವರ ಮಾತು ಕೇಳ್ತಾ ಇಲ್ವಾ? ಇಷ್ಟಾದ ಮೇಲೂ ಅವ್ರು ಹೇಳ್ತಾ ಇದ್ದಾರೆ ಅಂದರೆ ಅದು ಸ್ಟ್ರಾಟಜಿಯ ಭಾಗವಾಗಿದ್ದರೆ ಬೇರೆ. ಅದು ಸಿದ್ದರಾಮಯ್ಯನವ್ರು ಬಿಟ್ಟು ಫಾರ್ ಎಕ್ಸಾಂಪಲ್ ಉಳಿದ ಶಾಸಕರುಗಳೆಲ್ಲ ಸಿದ್ದರಾಮಯ್ಯನಲ್ಲೂ ಆಪ್ತ ಬಳಗ ಅವರು ಈ ಸ್ಟ್ರಾಟಜಿಯನ್ನು ಬಳಸ್ತಾ ಇದ್ದಾರೆ ಹೇಳ್ತಿದ್ದಾರೆ ಅನ್ನೋ ಪ್ರಶ್ನೆ ಕೂಡ ಇದೆ. ಅದರಿಂದ ಈ ಯತೀಂದ್ರ ಅವರ ಈ ಹೇಳಿಕೆ ಏನಿದೆ, ಹಾಗಿದ್ದರೆ ಈ ಯತೀಂದ್ರ ಏನು ಹೇಳಿದ್ರು? ಸಿದ್ದರಾಮಯ್ಯನವರು 5 ವರ್ಷನೇ ಇರ್ತಾರೆ ಅಂತ ಯತೀಂದ್ರ ಹೇಳಿದ್ರು. ಬಟ್ ಉಳಿದ ಹಿರಿಯ ನಾಯಕರ ಜೊತೆಗೆ ಯಾರು ಇಷ್ಟು ಸ್ಪಷ್ಟವಾಗಿ ಹೇಳ್ತಾ ಇಲ್ವಲ್ಲ, ಯಾಕೆ? ಈ ಪ್ರಶ್ನೆಗಳು ಇದೆ. ಸೊ ಹಾಗಿದ್ದರೆ ಈ ಸ್ಟ್ರಾಟಜಿಯನ್ನು ರೂಪಿಸಿದವರು ಯಾರು ಮತ್ತು ಯಾಕಾಗಿ? ಇದರ ಒಟ್ಟಾರೆ ಪರಿಣಾಮ ಏನು? ನಮ್ಮೆಲ್ಲ ಹಳೆ ಗಾದೆಗಳಿವೆ ಮಾತಿನ ಬಗ್ಗೆ. ಮಾತು ಮನೆ ಕೆಡಿಸ್ತು, ತೂತು ಒಲೆ ಕೆಡಿಸ್ತು ಅಂತ, ಒಲೆ ತೂತು ಏಕೇನು ಕೆಡಿಸ್ತು ಅಂತಾರೆ ಅಲ್ವ? ಇಂಥ ಹಲವು ಮಾತುಗಳಿವೆ. ಅದರಿಂದ ಮಾತು ಆಡಿದ ಮೇಲೆ ಮುಗಿತು ಕಥೆ ಅಂತ. ಮಾತು ವೈರತ್ವವನ್ನು ಸೃಷ್ಟಿಸಬಲ್ಲದು, ಮಾತು ಸ್ನೇಹವನ್ನು ಬಲಪಡಿಸಬಲ್ಲದು. ಮಾತಿಗೆ ಅಂಥ ಶಕ್ತಿ ಇದೆ ಅಂತ. ಪವರ್ ಆಫ್ ವರ್ಡ್ಸ್ ಅಂತಾರೆ ಇಂಗ್ಲೀಷಲ್ಲಿ. ಅದು ಶಬ್ದಗಳ ಶಕ್ತಿ ಅಂತ. ಈ ಪವರ್ ಆಫ್ ವರ್ಡ್ಸ್ ಬಗ್ಗೆನೇ ಭಾಳಷ್ಟು ಪುಸ್ತಕಗಳೆಲ್ಲ ಹೊರಗಡೆ ಬಂದಿವೆ. ಸೊ ಈಗ ಈ ಪವರ್ ಆಫ್ ವರ್ಡ್ಸ್ ಏನಿದೆ, ಯತೀಂದ್ರ ಅವರ ಈ ಒಂದು ಮಾತು ಏನಿದೆ, ಆ ಮಾತು
ಕಾಂಗ್ರೆಸ್ ಪಕ್ಷದ ಒಳಗಡೆ ಏನು ಅಧಿಕಾರದ ಕಚ್ಚಾಟ ಇತ್ತು ಅದಕ್ಕೆ ತೇಪೆಯನ್ನು ಹಾಕಿದ್ದನ್ನು ಮತ್ತೆ ಅದನ್ನು ನಾಶಪಡಿಸ್ತು. ಇದು ಮತ್ತೆ ಕೆದಕಲಾಯಿತು. ಮತ್ತು ಯಾವಾಗ ಯುದ್ಧ ವಿರಾಮವನ್ನು ಘೋಷಿಸಲಾಗಿತ್ತು ಅಂತ ನಾವೆಲ್ಲ ಅಂದುಕೊಂಡಿದ್ದು, ಆ ಯುದ್ಧ ವಿರಾಮ ಅಲ್ಲ, ಅದು ತಾತ್ಕಾಲಿಕ ಯುದ್ಧ ವಿರಾಮವೂ ಅಲ್ಲ. ಮತ್ತೆ ಯತೀಂದ್ರ ತಮ್ಮ ತಂದೆಯವರ ಪರವಾಗಿ ಯುದ್ಧವನ್ನು ಪ್ರಾರಂಭಿಸಿ ಬಿಟ್ಟರು. ಯತೀಂದ್ರ ಪ್ರಾರಂಭಿಸಿದ ಮೇಲೆ ಇನ್ನು ಇವರೆಲ್ಲ ಸುಮ್ಮನೆ ಕೂತ್ಕೊಳ್ಳೋಕ್ಕಾಗತ್ತಾ? ಡಿ ಕೆ ಅವ್ರ ಬೆಂಬಲಿಗರು ಅವರು ಈಗ ಎದ್ದು ನಿಂತರು. ನಿನ್ನೆ ಊಟ ಮಾಡಿ ಕೂತ್ಕೊಂಡು ಚರ್ಚೆ ಮಾಡಿ ಹೌ ಟು ಕೌಂಟರ್ ಅಂತ. ಅದಕ್ಕೆ ಹಲವು ವಿಚಾರಗಳು ಚರ್ಚೆ ಆಯಿತು ಅಂತ ಹೇಳಲಾಗ್ತದೆ. ಇದನ್ನು ಹೈಕಮಾಂಡ್ ಗಮನಕ್ಕೆ ತರುವಂಥದ್ದು ಒಂದು. ಈ ಯತೀಂದ್ರ ಅವರ ಹೇಳಿಕೆಯ ಬಗ್ಗೆ ಡಿ ಕೆ ಶಿವಕುಮಾರ್ ಒಂದು ಹೇಳಿಕೆಯನ್ನು ರಿಯಾಕ್ಷನ್ ಮಾಡಿದ್ರು. ಅದು ಭಾಳ ಮುಖ್ಯ. ಅವ್ರು ಹೇಳಿದ್ದು ಇದಕ್ಕೆ ಸಿದ್ದರಾಮಯ್ಯನವರೇ ಉತ್ತರ ಕೊಡ್ತಾರೆ ಅಂತ. ಅದರ ಅರ್ಥ ಏನು? ಸೊ ಡಿ ಕೆ ಈ ಮಾತು ಭಾಳ ಸೂಕ್ಷ್ಮವಾಗಿ ನೋಡಬೇಕು. ಸೊ ಮುಖ್ಯಮಂತ್ರಿಗಳೇ ಯತೀಂದ್ರ ಮಾತಿಗೆ ಉತ್ತರ ಕೊಡ್ತಾರೆ ಅಂತ ಅಂದರೆ ಈ ಮಾತನ್ನು ಹೇಗೆ ಸ್ವೀಕಾರ ಮಾಡಬೇಕು ನೋಡಿ. ಒಂದು, ಯತೀಂದ್ರನ ಮಾತಿಗೆ ಸಿದ್ದರಾಮಯ್ಯನವರೇ ಜವಾಬ್ದಾರರು ಅನ್ನುವುದು ಒಂದು ಸಂದೇಶ ಇರ್ಬೋದು, ಫಸ್ಟ್ ಥಿಂಗ್. ಆಯಿತಾ? ಅದ್ರ ಜೊತೆಗೆ ಯತೀಂದ್ರ ಅವರನ್ನ ಬಾಯಿ ಮುಚ್ಚಿಸಬೇಕಾದ್ದು ಸಿದ್ದರಾಮಯ್ಯನವರೇ ಅನ್ನುವುದು ಎರಡನೆಯ ಸೂಚನೆ ಇರ್ಬೋದು ಡಿ ಕೆ ಅವರು ಹೇಳಿದ್ದು. ಸೊ ಮೂರನೆಯದು, ಯತೀಂದ್ರ ಹೇಳಿಕೆ ಮತ್ತು ಸಿದ್ದರಾಮಯ್ಯನವ್ರ ಹೇಳಿಕೆ ಬೇರೆ ಅಲ್ವೇ ಅಲ್ಲ. ಸೊ ಅದು ಒಂದೇನೆ, ಇಬ್ಬರು ಒಂದೇನೆ, ತಂದೆ ಮಗ ಅನ್ನುವ ಸಂದೇಶ ಕೂಡ ಇರ್ಬೋದು. ಹೀಗೆ ಡಿ ಕೆ ಅವರ ಹೇಳಿಕೆ ಹಲವು ರೀತಿಯ ಅನಾಲಿಸಿಸ್ಗೆ, ವಿಶ್ಲೇಷಣೆಗೆ ಬೇಕಾದ ವಸ್ತುವನ್ನು ಒದಗಿಸುತ್ತೆ. ಆದ್ದರಿಂದ ಡಿ ಕೆ ಅವರ ಹೇಳಿಕೆಯನ್ನು ನಿರಾಕರಿಸೋಕ್ಕಾಗಲ್ಲ. ಸೊ ಇದಕ್ಕೆ ಸಿದ್ದರಾಮಯ್ಯನವರು ಜವಾಬ್ದಾರರಾಗಬೇಕು ಅನ್ನೋದ್ರಲ್ಲಿ ಯಾವ ಅನುಮಾನ ಬೇಕಾಗಿಲ್ಲ. ಯತೀಂದ್ರ ಹೇಳಿಕೆಯಿಂದ ಸಿದ್ದರಾಮಯ್ಯ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ಅವರು ಅದರ ಒಪ್ಕೋಬೇಕಾಗತ್ತೆ. ಆದರೆ ಹಾಗಿದ್ರೆ ಏನು ಹೇಳಿದ್ರು? ಮಗನಿಗೆ ಬುದ್ಧಿ ಮೊದಲಿಂದ ಹೇಳ್ತಾ ಇದ್ದಾರಲ್ಲ, ಯಾಕೆ ಬುದ್ಧಿ ಕೇಳದ ಮಗನ ಅವರು? ದಾರಿ ತಪ್ಪಿದ ಮಗನ? ಪ್ರಶ್ನೆ ಅಲ್ವಾ? ಪ್ರಶ್ನೆಗಳನ್ನ ಕೇಳಲೇಬೇಕು. ಯಾಕೆಂದರೆ ಅಲ್ಟಿಮೇಟ್ಲಿ ಕಾಂಗ್ರೆಸ್ಸಿಗೆ ಕಾಂಗ್ರೆಸ್ ಪಕ್ಷ ಮತ್ತು ಅವ್ರ ಸರ್ಕಾರ ಮುಖ್ಯ ಆಗಿರಬೇಕು, ವ್ಯಕ್ತಿಗಳಲ್ಲ ಅಂತ. ಈ ವ್ಯಕ್ತಿಗಳ ತಿಕ್ಕಾಟದಲ್ಲಿ ಪಾರ್ಟಿ ಆ್ಯಂಡ್ ಗೌರ್ಮೆಂಟ್ ಬೋತ್ ವಿಲ್ ಸಫರ್. ನೌ ದೇ ಆರ್ ಸಫರಿಂಗ್. ಇಬ್ಬರು ಸಫರ್ ಆಗ್ತಿದ್ದಾರೆ. ಅದರಿಂದ ಹಾಗಿದ್ರೆ ಮತ್ತೆ ಇದನ್ನು ಬಿಕ್ಕಟ್ಟನ್ನು ಜೀವಂತವಾಗಿ ಇಡುವುದಕ್ಕೆ ಈ ಯತೀಂದ್ರ ಅವರ ಹೇಳಿಕೆ ಕಾರಣ ಆಯಿತಾ? ಈ ಪ್ರಶ್ನೆಗಳನ್ನು ಕೇಳಬೇಕಲ್ವ? ಸೊ ಆದ್ದರಿಂದ ಇದು ಬೇರೆ ಒಂದು ಹಂತವನ್ನು ಈಗ ತಲುಪಿದೆ ಅಂತ ನನಗೆ ಅನಿಸುತ್ತೆ. ಅಂದರೆ ಯತೀಂದ್ರ ಅವರ ಹೇಳಿಕೆಯನ್ನು ನಾವು ನಾನು ಮೊದಲೇನು ಅನಾಲಿಸಿಸ್ ಮಾಡಿದ್ದೆ, ಏನೋ ರಿಯಾಕ್ಟ್ ಮಾಡಿಬಿಟ್ರು ಅಂತ ಇಲ್ಲ. ಇಟ್ಸ್ ಎ ಪ್ಲ್ಯಾಂಡ್ ಒನ್. ಅನುಮಾನ ಬೇಕಾಗಿಲ್ಲ. ಒಂದು ಹೈಕಮಾಂಡಿಗೆ ಒಂದು ಸಂದೇಶವನ್ನು ಯತೀಂದ್ರ ಕೊಡ್ತಾ ಇದ್ದಾರೆ ಸಿದ್ದರಾಮಯ್ಯನವರು ಗುಂಪಿನ ಪರವಾಗಿ ಅನಿಸುತ್ತೆ. ಏನು ಅಂದರೆ 5 ವರ್ಷ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ, ಏನು ಮಾಡ್ತೀರಿ, ಬದಲು ಮಾಡ್ತೀರಾ, ಮಾಡಿ ನೋಡೋಣ ಅಂತ ಒಂದು ಸೆಡ್ ಹೊಡೆಯುವ ಒಂದು ಉದ್ದೇಶ ಕೂಡ ಅದಕ್ಕಿರ್ಬೋದು. ಅದೇ ರೀತಿ ಮಾತನ್ನು ಜಮೀರ್ ಕೂಡ ಮಾತನಾಡಿದ್ದು, ಯಾರಿಗಿದೆ ಬದಲಿಸುವ ಶಕ್ತಿ ಅಂತ ಹೇಳ್ಬಿಟ್ಟು ನಂತರ ಹೈಕಮಾಂಡಿಗೆ ಅಂತ ಹೇಳ್ತಾರೆ. ಅಂದರೆ ಹೈಕಮಾಂಡಿಗೂ ಆ ಶಕ್ತಿ ಇಲ್ಲ ಅನ್ನುವ ಸಂದೇಶವನ್ನು ಜಮೀರ್ ಕೊಡ್ತಾ ಇದ್ದಂಗೆ ಕಾಣುತ್ತೆ. ಅಂದರೆ ಸೊ ಈ ಬೆಳಗಾವಿ ಅಧಿವೇಶನದ ಸಂದರ್ಭದಲ್ಲಿ ಸಿದ್ದರಾಮಯ್ಯನವ್ರ ಗುಂಪು ಇನ್ನಷ್ಟು ಗಟ್ಟಿಯಾಗಿ ಸೆಡ್ ಹೊಡಿತಾ ಇದೆ. ದಟ್ ಇಸ್ ದ ಥಿಂಗ್. ಅದು ಬಹುಮಟ್ಟಿಗೆ ಡಿ ಕೆ ಶಿವಕುಮಾರ್ ಮತ್ತು ಬೆಂಬಲಿಗರಿಗೆ ಆತಂಕವನ್ನು ಸೃಷ್ಟಿಸಿದಂತೆ ಕಾಣುತ್ತೆ. ಆದ್ದರಿಂದ ನಿನ್ನೆ ಅವರು ಔತಣಕೂಟ ಇಬ್ಬರೇ ಏನಿದೆ ಮಾಡಿಬಿಟ್ಟು ಸಂಜೆ ಡಿನ್ನರ್ ಪಾಲಿಟಿಕ್ಸು ಅದಾದ ಮೇಲೆ ಪ್ರಥಮ ಬಾರಿಗೆ ತಮ್ಮ ಬೆಂಬಲಿಗರ ಶಾಸಕರ ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ. ಒಂದು ಮೇಜರ್ ಚಾನಲ್ನಲ್ಲಿ 40ಕ್ಕೂ ಹೆಚ್ಚು ಅಂತ ಅವರು ಹೇಳಿಸಲಾಗಿದೆ ಅವ್ರ ಬಾಯಲ್ಲಿ. ಸೊ ಆದರೆ ಯಾವುದೋ ಒಂದು ಮೇಜರ್ ಪ್ರಿಂಟ್ನಲ್ಲಿ ಅದಕ್ಕೆ 25ಕ್ಕೂ ಹೆಚ್ಚು, 35ಕ್ಕೂ ಹೆಚ್ಚು. ಸೊ ಈ ಹೆಚ್ಚು ಅಂತ ಇರೋದೇನಿದೆ, ಈ ವಿಶೇಷಣ ಇದೆಯಲ್ಲ, ಅದು ಈ ಸುದ್ದಿಯನ್ನು ಯಾರು ಪ್ಲ್ಯಾಂಟ್ ಮಾಡಿದ್ದಾರೆ ಅವರು ಹೆಚ್ಚು ಹೆಚ್ಚು ಅಂತಂದರೆ ನಮ್ಮ ಬಲವನ್ನು ಹೆಚ್ಚಿಸಿಕೊಳ್ತೀವಿ ಅನ್ನೋ ಸಂದೇಶವನ್ನು ಕೊಡ್ತಾ ಇದ್ದಾರೆ ಅನಿಸುತ್ತೆ. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದಲ್ಲಿ ಮತ್ತೆ ಬರ್ತೀನಿ. ನನ್ನ ವಾಹಿನಿಯನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋಕ್ಕೆ ಮರಿಬೇಡಿ. ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ, ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ, ಹಾಗೆ ನನ್ನನ್ನು ಆಶೀರ್ವದಿಸಿ. ನಮಸ್ಕಾರ.